ಮಹಾಬೆಳಗು, ಜ್ಞಾನದ ಬೆಳಗು, ಚಿತ್ತದೊಳಗಿನ ಜ್ಞಾನದ ಅಜ್ಞಾನ ಗಂಗಾಧರದಲ್ಲಿ ಅವರ ಪರಿಚಯವನ್ನು ಮಾಡಿಕೊಂಡಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತ್ರ ಬೇಡೋಣ ಅನ್ನುವುದಕ್ಕೆ ಸಾಧ್ಯ. ಅಂತಹ ಒಂದು ಸಾಧನೆ ಸಂದಿರುವ ಪ್ರಶಸ್ತಿಗಳು ಕಡಿಮೆಯೇ ಆದರೂ ಪ್ರಭಾವದ ಹಿಂದಿನ ದಿನಮಾನದಲ್ಲಿ ಪ್ರಚಿಂತಕರು ಆದ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಹಾಗೂ ಘನತೆ ಬಂದ ಕುಲಪತಿಗಳಾದ ಏನ್ ಕೊಟ್ಟರು ಅಂತ ಅಂದ್ರೆ ಸದಾಭಿವೃದ್ಧಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ಒಳ್ಳೆ ನೂರಾರು ಸಿನಿಮಾಗಳು ಬೇರೆಯವರು ಮಾಡಿದ್ರು ಕನ್ನಡದಲ್ಲಿ. ಅಂದ್ರೆ ಕನಿಷ್ಠ ಒಂದು 200 ಸಿನಿಮಾ ಬಂದು ಮೊದಲ 20 ವರ್ಷ 65ರಿಂದ 70ರೊಳಗಿದ್ದವು ಸಿನಿಮಾ. ರಾಜ್ಕುಮಾರ್ ಬಂದ ಮೇಲೆ ಕನಿಷ್ಠ ಒಂದು 200 ಸಿನಿಮಾ ಬಂದವಲ್ಲ. ಯಾಕೆ ಬಂದ್ವು ಅದು ಅಂದರೆ ಜನರನ್ನ ಚಿತ್ರಮಂದಿರಗಳಿಗೆ ಕರ್ಕೊಂಡು ಬರುವಂತ ಒಬ್ಬ ನಾಯಕ ಶಕ್ತಿ ಇದೆಯಲ್ಲ, ಅದೊಂದು ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು. ಅದನ್ನು ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇದಿಷ್ಟೇ ಅಲ್ಲ, ಅವರು ಆಯ್ಕೆ ಮಾಡಿದ ವಸ್ತುಗಳು ಎಂಥವಿತ್ತು ಅಂತ ನೀವು ಯೋಚನೆ ಮಾಡಿ. ಆ ಯಾವ ವಸ್ತುನು ನಮ್ಮ ಅಭಿರುಚಿಯನ್ನ ಕೆಡಿಸ್ತಕ್ಕಂತಹ ಕಥಾ ವಸ್ತುಗಳು ಆಗಿರ್ಲಿಲ್ಲ ಎಲ್ಲೂ. ಈಗ ಒಂದು ಸಿನಿಮಾ ಚೆನ್ನಾಗಿ ಬಂದಿರ್ಬೋದು, ಒಂದು ಸಿನಿಮಾ ಚೆನ್ನಾಗಿ ಬಂದಿಲ್ಲದೆ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಜನರ ಅಭಿರುಚಿಯನ್ನ ಕೆಡಿಸುವ ಒಂದೇ ಒಂದು ಚಿತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿಲ್ಲ ಅನ್ನೋದನ್ನು ಈಗ ಗಮನಿಸ್ತಾರೆ.